ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಓಂ ವಿವೇಕ್ ಆದಿತ್ಯ ಕಾರ್ಲಿಕರ್. ಸದ್ಯ ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಕೂಡ ನಡೀತಾ ಇದೆ. ಇದು ಸದ್ಯದ ಮಟ್ಟಿಗೆ ಕೇವಲ ಬಿಡದಿ ಅಲ್ಲ, ಕೇವಲ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದ ಸುದ್ದಿ ಕೂಡ ಆಗ್ತಾ ಇದೆ. ಸುಮಾರು 460 ದಿನಗಳಿಂದ ಕೂಡ ಇಲ್ಲಿ ನಿರಂತರವಾಗಿ ಇಲ್ಲಿರ್ತಕ್ಕಂಥ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ. ಏನು ಈ GBIT ಪ್ರಾಜೆಕ್ಟ್ ಮಾಡೋದಕ್ಕೆ ಹೊರಟಿದೆ ಸರ್ಕಾರ, ಇದು ಮಾಡಬೇಡಿ, ನಾವು ಎಲ್ಲಿ ಹೋಗ್ಲಿ, ನಾವು ಮತ್ತೆ ಎಲ್ಲಿಗೆ ಹೋಗ್ಬೇಕು, ಯಾವ ಪ್ರದೇಶಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಸರ್ಕಾರ ಈಗಾಗ್ಲೇನು 518 ಹೆಕ್ಟೇರ್ ಪ್ರದೇಶಕ್ಕೆ ಕೂಡ ಅಧಿಸೂಚನೆಯನ್ನ ಹೊರಡಿಸಿದೆ, ನೋಟಿಫಿಕೇಶನ್ ಕೂಡ ಮಾಡಿದೆ. ಏನಂದ್ರೆ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಖಾಲಿ ಮಾಡ್ಬೇಕು ಅಂತ. 518 ಎಕರೆದ ಪ್ರದೇಶದಲ್ಲಿ 3 ಗ್ರಾಮ ಪಂಚಾಯತಿಗಳು ಕೂಡ ಒಳಪಡುತ್ತೆ. ಆ 3 ಗ್ರಾಮ ಪಂಚಾಯತಿಯಲ್ಲಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾನು ಇವತ್ತಿದ್ದೀನಿ. ಇಲ್ಲಿರ್ತಕ್ಕಂಥ ಒಂದಿಷ್ಟು ರೈತರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ನಾನು ಇವತ್ತು ಇಡೀ ದಿನ ಡೇ ವಿತ್ ಬಿಡದಿ ಫಾರ್ಮರ್ಸ್ ಅನ್ನೋ ವಿಶೇಷ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀನಿ. ಇಲ್ಲೇ ಇರ್ತಕ್ಕಂಥ ಈ ಬಿಡದಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ರೈತರಿಗೂ ಕೂಡ ಆದಷ್ಟು ನಾವು ಮಾತನಾಡಿಸ್ತಾ ಹೋಗೋಣ. ಇಲ್ಲಿಂದ ಇವತ್ತು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ, ಜನರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಡೇ ವಿತ್ ಬಿಡದಿ ಫಾರ್ಮರ್ಸ್. ಬಿಡದಿ ಬೈರ್ಮಂಗಳದಲ್ಲಿ ಎಲ್ಲಾ ರೀತಿಯಾದಂತ ವಿಧವಾದಂತ ಬೇರೆ ರೀತಿಯಾದಂತ ವೆಜಿಟೇಬಲ್ಸ್ ಎಲ್ಲವನ್ನು ತರಕಾರಿಗಳನ್ನ ಬೆಳೆಸ್ತಾರೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ ಅಂತಾನೆ ಹೇಳ್ಬೋದು. ಈಗಾಗಲೇ ಎಲ್ಲರೂ ಕೂಡ ತೋರಿಸಿರ್ತಾರೆ ನಿಮಗೆ, ಬಿಡದಿಯಲ್ಲಿ ಕೇವಲ ಹೈನುಗಾರಿಕೆ ಆಗಿರ್ಬೋದು, ಮತ್ತೆ ತೆಂಗು ಮರ ಮತ್ತು ರೇಷ್ಮೆ ಇದೇ ಪ್ರಮುಖವಾಗಿ ಮಾಡ್ತಾರೆ ಅಂತ ಎಲ್ಲರೂ ಕೂಡ ತೋರಿಸಿರ್ತಾರೆ. ಆದ್ರೆ ಇಲ್ಲಿ ನೋಡಿ, ನಾವು ಒಬ್ಬರನ್ನ ತೋರಿಸ್ತಾ ಇದೀವಿ. ಇವರು ಇಲ್ಲಿ ಬೆಂಡೆ ಬೆಳೆಯನ್ನು ಕೂಡ ಬೆಳೆಸಿದ್ದಾರೆ, ಬೆಂಡೆಕಾಯಿ ಬೆಳೆಯನ್ನ. ಅದು ಕೂಡ ಒಂದು ತರಕಾರಿಗಳನ್ನ, ಸಾಕಷ್ಟು ತರಕಾರಿಗಳನ್ನ ನಾವು ಬೆಳಗ್ಗೆಯಿಂದ ಕೂಡ ತೋರಿಸ್ತಾ ಬರ್ತಾ ಇದೀವಿ. ಇವರು ಕೂಡ ಇಲ್ಲಿ ಬೆಂಡೆ ಗಿಡವನ್ನು ಕೂಡ ಹಾಕಿದ್ದಾರೆ, ತರಕಾರಿಯನ್ನು ಹಾಕಿದ್ದಾರೆ. ಇವ್ರಿಗೆ ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ, ಎಷ್ಟು ವರ್ಷದಿಂದ ಬೆಳೆಸ್ತಾ ಇದ್ದಾರೆ ಅನ್ನೋ ಮಾತನ್ನ ಕೂಡ ಅವರಿಂದಾನೇ ಕೇಳ್ತಾ ಹೋಗೋಣ. ಅಣ್ಣ ನಮಸ್ತೆ. ನಮಸ್ತೆ ಸರ್. ಈಗ ಸರ್ಕಾರ ಬಂದ್ಬಿಟ್ಟು ನಿಮ್ ಜಾಗನೆಲ್ಲ ತೆಗೆದುಕೊಳ್ಳೋದಕ್ಕೆ ರೆಡಿ ಆಗಿದೆ, ಏನ್ ನಿಮ್ ನಿರ್ಧಾರ, ಕೊಡ್ತೀರಾ ಹಿಂಗೆ? ಎಲ್ಲಿ ಕೊಡ್ತಾರೆ ಸರ್, ಇಲ್ಲಿಗೇನೋ ಅಧಿಕಾರಿಗಳು ಬಂದ್ರೆ ಹಂಗೆ ಸಂಖ್ಯೆ ಹಿಂಬಿಡಿಲಿ ಹೊಡೆದು ಕಳಿಸ್ತೀವಿ ಅಷ್ಟೇ. ಈ ಹೋರಾಟಗಳು ಮಾಡಿ ಸಾಕಾಗದ ಈಗ ಇವ್ರಿಗೆ. ಇನ್ನೇನಿಲ್ಲ ಸರ್, ನಮ್ಗೆ ಅಲ್ಲಿ ಹೋರಾಟನೇ ಮಾಡೋಣ, ಇಲ್ಲಿ ವ್ಯವಸಾಯನೇ ಮಾಡೋಣ, ಅಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಇವ್ರಿಗೆ. ಏನಿಲ್ಲ, ಇನ್ನು ಸಂಖ್ಯೆ ಕೊಡ್ಲು ಏನಿಲ್ಲ, ಹುಲ್ಕುಯ್ಬೇಕು, ಬೆಳಗ್ಗೆ ಅಂದ್ರೆ ಕೆಲಸ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಒಂದು ಚಳುವಳಿ ಮಾಡಿಕೊಂಡು ದಿನ ನಮಗೆ 1-1.5 ವರ್ಷದಿಂದ ಭಾರಿ ಹಿಂಸೆ ಹೋಗಿದೆ ನೋಡಿ. ಬೆಂಡೆ ಗಿಡ ಯಾರು ಹಾಕಿಲ್ಲ, ಇಲ್ಲಿ ಯಾರೋ ಬರ್ತಾರೆ ಪಾಪ ನಮಗೆ ಸಪೋರ್ಟ್ ಮಾಡೋಕೆ, ಅಲ್ಲಿಗೂ ಓಡೋಗ್ಬೇಕು, ಇಲ್ಲೂ ಕೆಲಸ ಮಾಡಬೇಕು. ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ ಈ ಸರ್ಕಾರ ಬಂದ್ಬಿಟ್ಟು. ನಾವು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೊಡಲ್ಲ ಸರ್. ಯಾವನ್ ಬರ್ತಾನೆ ಬರಲಿ ಇಲ್ಲಿಗೆ, ಭೂಮಿ ಹತ್ರ ಬರ್ಲಿ, ಯಾವನ್ ಬರ್ತಾನೆ ನೋಡೋಣ. ನಿಮ್ದು ಎಷ್ಟು ಜಾಗ ಇದೆ ಅಣ್ಣ? ಸರ್ ಇದು ನಮ್ದು 1.5 ಎಕರೆ ಇದೆ. ಬೆಂಡೆ ಹಾಕ್ತಿವಿ, ಹೈನುಗಾರಿಕೆ ಮಾಡ್ತೀವಿ, ಮಾಮೂಲಿ ಈ ತರ ತೆಂಗು ಇದೆ. ಈ ಮಾಮೂಲಿ ಈ ವ್ಯವಸಾಯಗಳ ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದ್ಸರಿ ಟೊಮೊಟೊ. ತಿಂಗಳಿಗೆ ಎಷ್ಟು ಆದಾಯ ತೆಗಿತೀರಾ ಸರ್? ನಮ್ಗೇನ್ ಸರ್, ನಮ್ಮ ಹುಡುಗರು ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಅವರು ಸಪೋರ್ಟ್ ಮಾಡ್ತಾರೆ. ಆದಾಯದ್ದೇನು ಹೇಳ್ಕೊಳ್ಳೋದೇನಿಲ್ಲ, ನಮ್ಗೆ ಆರಾಮಾಗಿದ್ದೀವಿ, ರಾಜ ಇದ್ದಂಗೆ ಇದ್ದೀವಿ. ಇವ್ರು ಅಕ್ವೈರ್ ಮಾಡೋ 2.5 ಕೋಟಿ ಯಾರು ನೋಡದೇ ಇಲ್ಲ ಅಂತಲ್ಲ, ರೈತರುಗಳು ಎಲ್ಲ 2.5 ಕೋಟಿ ಮಡಗಿರೋರು ಇರ್ತಾರೆ. ಇವರು ದುಡ್ಡಿಗೂ ಆಸೆ ಕೊಟ್ಬಿಟ್ಟು ತೋರ್ಸಕ್ ಬಂದ್ರೆ ಇಲ್ಲಿ ಯಾರು ಭೂಮಿ ಬದುಕನ್ನ ಕಳ್ಕೊಂಡು ಹಾಳು ಮಾಡ್ಕೊಳಕ್ ಹೋಗಲ್ಲ. ಯಾವುದೇ ಕಾರಣಕ್ಕೂ ಸರ್ ನಾವು ಭೂಮಿ ಅಂತೂ ಬಿಟ್ಕೊಡಲ್ಲ ಸರ್. ಯಾವ ಸರ್ಕಾರ ಬಂದ್ರು ಭೂಮಿ ಬಿಟ್ಕೊಡಲ್ಲ. ನಾವು ಕುಮಾರಸ್ವಾಮಿ ಅವ್ರು ಬಂದ್ರಲ್ಲ, ಅವಾಗೂ ಬಿಟ್ಕೊಡ್ಲಿಲ್ಲ, ಅವಾಗೂ ಹೋಗುದೋ ನಾವು ಭೂಮಿ ಬಿಡಲ್ಲ. ಇವನ್ DK ಬಂದವನೇನ್ಬಿಟ್ಟು ಭೂಮಿ ಬಿಟ್ಕೊಡ್ಬಿಡೋಣ, ನಮ್ಮ ಬದುಕಾಳು ಮಾಡ್ಕೊಳ್ಳೋಣ. ಯಾವನೇ ಬರ್ಲಿ ಸರ್, ನಾವು ಭೂಮಿ ಬಂತು ಗ್ಯಾರಂಟಿ ಬಿಟ್ಕೊಡಲ್ಲ. ಇಲ್ಲಿಗೆ ಬರ್ಲಿ ಸರ್, ಯಾವ ಭೂಮಿ ಮೇಲೆ ಬರ್ಬೇಕಲ್ಲ ಅವನು. ನಾವು ವ್ಯವಸಾಯ ಮಾಡ್ತಾ ಇರ್ತೀವಿ, ಯಾಕೆ ಬಿಟ್ಕೊಡೋಣ? ಏನ್ ಯಾರಪ್ಪ ಒಂದು ಅಂತ ಬಿಟ್ಕೊಡೋಣ? ನಮ್ದು ನಾವು ಬದುಕ್ತಾ ಇದ್ದೀವಿ, ನಮ್ಮ ಮಕ್ಳು ಬದುಕ್ಬೇಕು. ಯಾವನ ಬಂದು ಬಿಟ್ಬಿಡುವ ಹಂಗಾರೆ DK ಶಿವಕುಮಾರ್ ಅಮೂಲ್ ಅದೆಲ್ಲ ಬಿಟ್ಕೊಟ್ಬಿಡ್ಲೆ, ಇದು ನಾನು ಭೂಮಿ ಬಿಟ್ಕೊಡ್ತೀನಿ, ಅದು ಬಿಟ್ಕೊಟ್ಬಿಡೋನು, ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡಿರ್ತೀನಿ ಅಲ್ಲಿ ಅಲ್ವಾ, ನಳ್ಳಲ್ಲಿ ಇರ್ತೀನಿ. ಈ ಬಿಸಿಲಲ್ಲಿ ಸಾಯ್ಬೇಕು ನಾನು? ಆಗತ್ತಾ? ನನ್ಗೆ ಬರ್ಕೊಟ್ಬಿಡ್ಲಪ್ಪ ಅದು. ಹಂಗಾರೆ ನಂದೇನಾದ್ರು ಅವ್ರೆಲ್ಲ ಎಷ್ಟು ಬರ್ತದ ದುಡ್ಡು ಅವರೇ ಮಡಿಕೊಬಿಡ್ಲೆ. ಈಗ ಸಮಯ 1 ಗಂಟೆ ಆಗಿದೆ. ನಾವೀಗ ಬಂದ್ಬಿಟ್ಟು ಬೆನ್ಗಿರಿ ಗ್ರಾಮ ಹತ್ರ ಕೂಡ ಬಂದಿದ್ದೇವೆ. ಇಲ್ಲೂ ಕೂಡ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಇಲ್ಲಿನ ಪರಿಸ್ಥಿತಿ ಇದೆ ಅಂತ. ಜೊತೆಗೆ ಇಲ್ಲಿ ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆಯಿಂದ ಕೂಡ ವೈರಲ್ ಆಗ್ತಾ ಇದೆ, ನೀವು ನೋಡ್ತಾ ಹೋಗ್ಬೋದು. ಈ ಒಂದು ವಾಟರ್ ಟ್ಯಾಂಕ್ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಈಗಿರ್ತಕ್ಕಂಥ ಏನು 2 ಪಂಚಾಯಿತಿಗಳು ಈಗಾಗಲೇ ಏನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಆ 9,000 ಹೆಕ್ಟೇರ್ ಪ್ರದೇಶ, ಆ 2 ಪಂಚಾಯಿತಿಗಳು ಇಲ್ಲಿ ಮೇಲೆ ನಿಂತ್ರೆ ಎಲ್ಲವೂ ಕೂಡ ಕಂಪ್ಲೀಟ್ಲಿ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲೇ ಇರ್ತಕ್ಕಂಥ ಒಬ್ಬ ಸ್ಥಳೀಯ ರೈತರ ಜೊತೆ ಈ ವಾಟರ್ ಟ್ಯಾಂಕ್ ಮೇಲೆ ಕೂಡ ಹೋಗ್ತೀನಿ. ಅಲ್ಲಿಂದ ನೋಡಿ ಅಲ್ಲಿ ಅವ್ರನ್ನ ಕೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಆ ವಾಟರ್ ಟ್ಯಾಂಕ್ ಮೇಲಿಂದ ನೋಡ್ತಾ ಹೋಗ್ಬೋದು, ಯಾವೆಲ್ಲ ಗ್ರಾಮಗಳು ಅಲ್ಲಿ ಕಾಣುತ್ತೆ ನಮಗೆ ಅಂತೆಲ್ಲ ಮಾತನಾಡ್ತಾ ಹೋಗೋಣ ಅವ್ರ ಜೊತೆನೆ ನೋಡ್ಕೊಂಡು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನೀವು ಎಲ್ಲಿಂದ ಬಂದಿರೋದು? ಸರ್ ನಾವು ಕಂಚಕನಹಳ್ಳಿ ಪಂಚಾಯತಿ ಹೊಸೂರು ಗ್ರಾಮಸ್ಥರು, ನಾವು ರೈತರು. ಇಲ್ಲಿಂದ ವಾಟರ್ ಟ್ಯಾಂಕ್ ಈಗ ಹೊಸದಾಗಿ ಇದು ಬಿಲ್ಡ್ ಆಗಿರೋದು. ಇದಕ್ಕೂ ಮುಂಚಿತವಾಗಿ ಏನ್ ಐಡಿಯಾ ಇತ್ತು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಥಾಟ್ ಹೆಂಗ್ ಬಂತು? ಅದಕ್ಕೆ ಮುಂಚೆ ನಾವು ಡ್ರೋನ್ ಕ್ಯಾಮ್ರಾದಲ್ಲಿ ಸರ್ವೆ ಮಾಡಿಸಿದ್ವಿ, ಡ್ರೋನ್ ಎಲ್ಲ ಶೂಟ್ ಮಾಡಿಸಿದ್ವಿ. ಡ್ರೋನ್ ಶೂಟ್ ಮಾಡಿಸಿ ಫಸ್ಟ್ ಎಲ್ಲ ಇದನ್ನೆಲ್ಲ ಕೊಟ್ಟಿದ್ವಿ, ನಾವೇ ಡ್ರೋನ್ ಶೂಟ್ ಮಾಡಿಸಿದ್ವಿ, ಪ್ರಕಾಶ್ ಅಂದ್ಬಿಟ್ಟು.
ಪ್ರಕಾಶ್ ಮತ್ತೆ ನಾವಿಬ್ರು ಸೇರಿ ಡ್ರೋನ್ ಶೂಟ್ ಮಾಡಿ ಕೊಡ್ಸಿದ್ದು. ಇದು ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದಾರಲ್ಲ, 1 ಎಕರೆ ಖಾಲಿ ಲ್ಯಾಂಡ್ ತೋರಿಸ್ಬಿಟ್ರೆ, ಬರಡು ಭೂಮಿ ತೋರಿಸ್ಬಿಟ್ರೆ ನಾವು ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತೀವಿ. ಇಲ್ಲಿ ನೀವು ಕ್ಯಾಮ್ರಾದಲ್ಲಿ ನೋಡ್ತಾನೆ ಇದ್ದೀರಾ, ಕೃಷಿ 2 ಶ್ರಮಿಷ್ಠ ಬೆಳೆಗಳು, ತೆಂಗಿದೆ, ಅಡಿಕೆ ಇದೆ, ರೇಷ್ಮೆ ಇದೆ, ತರಕಾರಿ ಬೆಳೀತಿದ್ದಾರೆ, ಹೈನುಗಾರಿಕೆ ಮಾಡ್ತಿದ್ದಾರೆ, ಫಲವತ್ತಾದಂತ ಭೂಮಿ. ಇಲ್ಲಿಂದ ನೋಡಿದ್ರೆ ಮಲೆನಾಡು ನೋಡ್ದಂಗೆ ಆಯ್ತಾ ಇದೆ. ಎಲ್ಲಿದೆ ಬರಡು ಭೂಮಿ? ಇಲ್ಲಿ 1 ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಹಾಕ್ತಾ ಇದ್ದಾರೆ. ಸುಮಾರು 35 ರಿಂದ 40 ಕೋಟಿ ರೇಷ್ಮೆ ಬೆಳೀತಾ ಇದ್ದಾರೆ. ಪ್ರತಿನಿತ್ಯ 10 ಟನ್ನಷ್ಟು ತರಕಾರಿ KR ಮಾರ್ಕೆಟ್ಗೆ ಹೋಗ್ತಿದೆ. ಇಷ್ಟು ಫಲವತ್ತಾದ ಭೂಮಿನ ಬರಡು ಭೂಮಿ ಅಂತ ಯಾವ ಲೆಕ್ಕದಲ್ಲಿ ಹೇಳಿದ್ರು, ಅವ್ರಿಗೆ ಯಾವ ಅಧಿಕಾರಿ ಲೆಕ್ಕ ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಈ ಅಕ್ವರೇಷನ್ ಮಾಡಿಸ್ಬೇಕಾದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಲ್ಲಿಗೆ ಬಂದು ಜಿಲ್ಲಾಧಿಕಾರಿನ ಕರೆಸಿ ಒಂದು ಮೀಟಿಂಗ್ ಮಾಡಿ, ಗ್ರಾಮಸ್ಥರುಗಳನ್ನ ಕುಣಿಸಿ ಮೀಟಿಂಗ್ ಮಾಡಿ, ನೀವೇನು ಮಾಡಿದ್ರೆ ಏಕೈಕಿ ನೋಟಿಫಿಕೇಶನ್ ಹೊಡ್ಸಿದ್ರೆ ನಾವೇನ್ ಮಾಡೋಣ? ನೀವು ನಿಮಗೂ ಮತ್ತು ಕುಮಾರಣ್ಣ ಅವ್ರಿಗೆ ಇರುವಂತ ಎಲೆಕ್ಷನ್ ಸಮರ ಇರ್ಬೋದು, ರಾಜಕೀಯ ಇದ್ದಿರ್ಬೋದು, ಅದ್ರಲ್ಲಿ ಯಾಕೆ ರೈತರುಗಳನ್ನ ಬಲಿ ಕೊಡ್ತಾ ಇದ್ದೀರಾ? ಮನವಿ ಮಾಡಿ ಕೇಳ್ಕೊತೀವಿ. ನೀವು ನಂಬಾಗದವರು, ನೀವು ಮುಖ್ಯಮಂತ್ರಿ ಆಗಿದ್ರೆ ನಮ್ಗೆ ಖುಷಿ ಇದೆ. ದಯವಿಟ್ಟು ಈ ಪ್ರಾಜೆಕ್ಟ್ ನ ಕೈ ಬಿಟ್ಟು ರೈತರನ್ನ ಉಳಿಸ್ಕೊಡ್ಬೇಕಂತ ಕೇಳ್ಕೊತಾ ಇದೀವಿ. ಸರ್, ಈಗಾಗಲೇ ಏನು ಪ್ರಾಜೆಕ್ಟ್ ಅನ್ನ ಕೂಡ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ, ಅದ್ರ ಜೊತೆಗೆ ಹಣನೂ ಕೂಡ ಕೊಡ್ತಾ ಇದೆ ಅಲ್ಲ ಸರ್ ಸರ್ಕಾರ? ಅದೇನ್ ಫ್ರೀ ಆಗಿ ಕೇಳ್ತಾ ಇಲ್ವಲ್ವಾ? 2.5 ಕೋಟಿ ಕೊಡ್ತೀವಿ ಅಂತಾನು ಹೇಳ್ತಾ ಇದ್ದಾರೆ ಟೈರ್ ಪ್ರದೇಶಕ್ಕೆ. ಅಲ್ಲ ಸ್ವಾಮಿ, ಈಗ ಅವ್ರು 2.5 ಕೋಟಿ ಕೊಡ್ತಿದ್ರೆ ಒಳ್ಳೆ ಬೆಲೆ ಅಂತ ಹೇಳ್ತಿದ್ರಲ್ವಾ? ಇಲ್ಲಿಂದ 3 ಕಿಲೋಮೀಟರ್ ಆರ್ವಳ್ಳಿ, ಇಲ್ಲಿಂದ 3 ಕಿಲೋಮೀಟರ್ ಬಿಡ್ದಿ, ಒಂದ್ ಸೈಟ್ 1.5 ಕೋಟಿ, 30-40 ಸೈಟ್ 1.5 ಕೋಟಿ 1 ಕೋಟಿ ಹೋಗ್ತಾ ಇದಲ್ಲ. ನೀವು 1 ಎಕರೆಗೆ 2 ಕೋಟಿ ಕೊಟ್ಟರೆ ರೈತ ಏನ್ ಮಾಡ್ತಾನೆ? ಇಲ್ಲಿರುವಂತ ಅತಿ ಸಣ್ಣ ರೈತರು 10 ಕುಂಟೆ ಇರೋನಿಗೆ ಎಷ್ಟು ಸೈಟ್ ಕೊಡ್ತೀರಾ ನೀವು? 10 ಕುಂಟೆ ಇರೋನಿಗೆ ಏನ್ ಸೈಟ್ ಕೊಡ್ತೀರಾ? ಏನ್ ಜಾಗ ಕೊಡ್ತೀರಾ? ಅವ್ನ 10 ಕುಂಟೆಯಲ್ಲಿ ಸೀಮೆ ಹುಲ್ಲು ಹಾಕೊಂಡು 3 ಹಸು ಕಟ್ಕೊಂಡು 8 ಮಕ್ಕಳು ಅಪ್ಪ ಅಮ್ಮನ ಸಾಕೊಂಡು ಜೀವನ ಮಾಡ್ತಾನೆ. ಅವನ್ನ ಕೃಷಿ ಚಟುವಟಿಕೆನ ಕಿತ್ಕೊಂಡ್ಮೇಲೆ ಅವನೇ ಮಾಡ್ತಾನೆ. ನೀವು ಎಲ್ಲ ಹೇಳ್ತೀರಾ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಈ ದೇಶದ ಬೆನ್ನೆಲುಬು ರೈತ ಅಂತ. ರೈತನ ಮೂಳೆ ಮುರಿ ಅಂತ ಕೆಲಸ ಮಾಡ್ತಿದ್ದ, ಇದೆಷ್ಟು ಒಳ್ಳೇದು ನಿಮ್ಗೆ? ನಾವು ಇನ್ನೊಂದು ನಮ್ಮ ಭಾಗದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇರೋದು, ರೈತರನ್ನ ಕೆಣಕಿ ಉಳಿದಂತ ಸರ್ಕಾರ ಯಾವುದೂ ಇಲ್ಲ. ಗುಂಡೂರಾವ್ ಸರ್ಕಾರ ಆಗಿರ್ಬೋದು, ಧೂಳಿಪಟ ಆಗೋಯ್ತು. ಇದಕ್ಕೆ ನೋಟಿಫಿಕೇಶನ್ಗೆ ಫಸ್ಟ್ ನೋಟಿಫಿಕೇಶನ್ ಮಾಡಿಸಿದಂತ ಕುಮಾರಸ್ವಾಮಿ ಅವ್ರ ಸರ್ಕಾರ 2016 ಆಯ್ತು. ಯಡಿಯೂರಪ್ಪನವ್ರು ಬಂದ್ರು, ತಗೊಂಡ್ರು, ಅವ್ರದ್ದಾಯ್ತು. ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟರು ಮಾಡ್ಬೋದು ಅಂತ, ಅವ್ರು ಹೋದ್ರು. ದಯವಿಟ್ಟು ನೀವು ನಮ್ಮ ಭಾಗದ ಮಣ್ಣಿನ ಮಗ ಉಳ್ಕೊಂಡಿದ್ರ, ಇದನ್ನ ಇಲ್ಲಿಗೆ ಕೈ ಬಿಟ್ರೆ ನಿಮ್ಗೆ ಒಳ್ಳೆ ಗೌರವ ಇರುತ್ತೆ, ನಿಮ್ಮನ್ನ ನೆನ್ಕೋತಾರೆ ಈ ಭಾಗದ ರೈತರು ಅಂತ ನಾನು ಮನವಿ ಮಾಡ್ತೇನೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಇದು ಬರಡು ಭೂಮಿ ಅಂತ. ತಾವೇ ನೋಡ್ತಾ ಇದ್ದೀರಾ, ಇಂಥ ಬರಡು ಭೂಮಿಲಿ ಎಂತ ಚಿನ್ನ ಬೆಳೆದಿದ್ರೆ ಅಂತ ತಾವೇ ಎಲ್ಲ ನೋಡ್ತಾ ಇದ್ದೀರಾ. ಒಂದ್ ಕಾಲದಲ್ಲಿ ಇದು ಬರಡು ಭೂಮಿನೇ ಇರ್ಬೋದೇನೋ. ಇವತ್ತು ಚಿನ್ನ ಬೆಳೆಯುವಂತ ಜಾಗವನ್ನ, ಚಿನ್ನದಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇರ್ತವಂತ ರೈತರುಗಳನ್ನ ಇವರು ಆ ಒಂದು ಒಕ್ಲೆಬ್ಸುವಂತ ಕೆಲಸವನ್ನ ಇವತ್ತು ಈ ಸರ್ಕಾರ ಮಾಡ್ಕೊಂಡ್ ಬರ್ತಾ ಇದೆ. ಇವ್ರದ್ದು ನಿಜವಾಗೂ ಇಲ್ಲಿ ಲೇಔಟ್ ಮಾಡಬೇಕು ಅಥವಾ AICT ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇಲ್ವೇ ಇಲ್ಲ. ಯಾಕೆಂದ್ರೆ ಇದೇ 6 ತಿಂಗಳು ಮುಂಚೆ ಒಂದು AI ಕಂಪ್ನಿ ಬಂತು ನಮ್ಮ ರಾಜ್ಯಕ್ಕೆ. 1,30,30,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಬಂದ್ರು. ಸುಮಾರು 30,000 ಜನಕ್ಕೆ ಉದ್ಯೋಗ ಸೃಷ್ಟಿ ಕೊಡ್ತೀವಿ, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸುಮಾರು 2 ಲಕ್ಷ ಜನಕ್ಕೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳಿ AI ಕಂಪ್ನಿ ಬಂತು. ಅಂತ AI ಕಂಪ್ನಿನ ಒಂದೇ 1 ಸೆಕೆಂಡ್ ಅಲ್ಲಿ ಎಗರಿಸ್ಬಿಟ್ಟು ಕಳಿಸ್ಬಿಟ್ರು. ಇರೋರು ಇರ್ಲಿ, ಹೋಗೋರು ಹೋಗ್ಲಿ ಅಂತ ಹೇಳಿ ಇದೇ CM ಸಾಹೇಬ್ರು ಎಗರಿಸ್ ಕಳ್ಸಿದ್ರು. ಅದ್ರನ್ನ ಚಂದ್ರಬಾಬು ನಾಯ್ಡು ಅವ್ರ ಮಗ ಅದ್ದಾರ್ಸ್ಕೊಂಡಂಗೆ ಆರ್ಸ್ಕೊಂಡು ಹೊರಟೋದ್ರು. ಇವತ್ತು ಅಲ್ಲಿ ಆರಾಮಾಗಿ ಬೆಳೀತಾ ಇದೆ, ಆ ರಾಜ್ಯ ಬೆಳೀತಾ ಇದೆ. ಈ ರಾಜ್ಯ ಎಕನಾಮಿಕಲಿ 3ನೇ ಜಾಗದಲ್ಲಿ ಇದ್ದಂತ ರಾಜ್ಯ ಇವತ್ತು 4ನೇ ಒಂದು ಪ್ಲೇಸ್ ಬಂದಿದೆ. ಉತ್ತರ ಪ್ರದೇಶ ಅಷ್ಟು ಜನಸಂಖ್ಯೆ, ಅಷ್ಟು ದೊಡ್ಡ ರಾಜ್ಯ 3ನೇ ಜಾಗಕ್ಕೆ ಬಂದಿದೆ. ನೋಡಿ ಎಷ್ಟು ನಮ್ಮ ರಾಜ್ಯ ಸುಭಿಕ್ಷವಾಗಿತ್ತು. ಆ ರಾಜ್ಯವನ್ನ ಈ ಫ್ರೀ ಯೋಜನೆಗಳಂತೆ ಇಂಥ ಕೆಟ್ಟ ಕೆಲಸಗಳಿಗೆ, ಕೆಟ್ಟ ಜನಗಳಿಗೆ ಏನು ಮೈಗಳ್ತನ ಮಾಡೋದಕ್ಕೆ ಏನೇನು ಅವಕಾಶ ಮಾಡ್ಕೊಡ್ಬೇಕು ಅದೆಲ್ಲಾನು ಕೂಡ ಇವತ್ತು ಈ ಸರ್ಕಾರ ಮಾಡ್ಕೊ ಬರ್ತಾ ಇದೆ. ಈ ಯಾವುದೇ ಕಾರಣಕ್ಕೂ ಒಂದಡಿನೂ ಜಾಗ ನಾವು ಅವ್ರಿಗೆ ಬಿಟ್ಕೊಡೋದಕ್ಕೆ ಸಿದ್ಧ ಇಲ್ಲ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಸರ್. ನಾವು ಪ್ರಾಣ ಕೊಡ್ತೀವಿ, ಬೇಕಿದ್ರೆ ನಮ್ಮ ಜಾಗವನ್ನ ಕೊಡೋದಿಲ್ಲ. ರೈತರ ಸಮಾಧಿ ಮೇಲೆ AICT ಅನ್ನ ಕಟ್ಟಬೇಕಾಗುತ್ತೆ. ರೈತರನ್ನ ಒಪ್ಸಿ ಇಲ್ಲಿ AICT ಕಟ್ಟಕ್ ಆಗಲ್ಲ ಅಂತ ನೀವು ನೋಡ್ತಾ ಇದ್ರಿ. ಈ ಪ್ರದೇಶವನ್ನ ಕೊಡೋದಕ್ಕೆ ಇಲ್ಲಿನ ರೈತರು ಯಾರು ಕೂಡ ಒಪ್ತಾ ಇಲ್ಲ. ಮುಂದಿನ ದಿನದಲ್ಲಿ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ, ಅವರ ಹೋರಾಟ ಗೆಲ್ಲುತ್ತಾ ಅಥವಾ ಸರ್ಕಾರ ಈಗ ಹೊರಡಿಸಿರುವಂತ ಅಧಿಸೂಚಿ ಹೊರಡುತ್ತಾ ಅಂತ ಇನ್ನು ಉಳಿದಂತ ಒಂದಿಷ್ಟು ಗ್ರಾಮಗಳಿಗೆ ಭೇಟಿ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ.